ಭಿಕ್ಷು ಸಂಘ, ಬುದ್ಧಗಯ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಸಮಿತಿ ವತಿಯಿಂದ ಫೆಬ್ರವರಿ 12ನೇ ತಾರೀಕಿಗೆ ದಿಲ್ಲಿ ಚೆಲ್ಲತಕ್ಕಂಥ ಒಂದು ಮಹಾಬೋಧಿ ಮುಕ್ತಿ ಆಂದೋಲನಕ್ಕಾಗಿ ಇರತಕ್ಕಂಥ ರಾಷ್ಟ್ರಾದ್ಯಂತ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು ಚಲೋ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ನಮ್ಮ ಮನವಿಗಳನ್ನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ಹೊರಡಿಸ್ಬೇಕಂತೇಳಿ ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಆಸೀನರಾಗಿದ್ದೀವಿ. ಮೊದಲಿಗೆ ನಮ್ಮ ಸಂಸ್ಕಾರದಂತೆ ಪೂಜ್ಯ ವಿನಯಾಚಾರ್ಯ ಬಂತೇಜಿ ಅವರು ಮೊದಲಿಗೆ ಡೆಲ್ಲಿಯಿಂದ ಬಂದಿದ್ದಾರೆ. ಈ ಒಂದು ಪ್ರೆಸ್ ಕ್ಲಬ್ಗೆ ಅವರಿಗೆ ಆತ್ಮೀಯವಾಗಿ ಧಮ್ಮ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಪೂಜ್ಯ ಬೋಧಿದತ್ತ ಬಂತೇಜಿ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಧಮ್ಮ ಸ್ವಾಗತ ಕೋರುತ್ತೇನೆ. ಹಾಗೆ ಬಂತೆ ನಗರದ ಬಂತೇಜಿ ಅವರು ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಬೌದ್ಧ ಉಪಾಸಕರಾದಂತಹ ಮುರುಗೇಶ್ ಅವರಿದ್ದಾರೆ, ರಾಹುಲ್ ಉಲಿಮೆ ಅಂತ ನಾನಿದ್ದೀನಿ, ಶಿವಾನಂದ ಶಿಂದೆ ಅಂತಕ್ಕಂಥ ಬೀದರಿಂದ, ಪಾಲಿ ಶಿಕ್ಷಕರು ಮತ್ತು ಬೌದ್ಧ ಉಪಾಸಕರಾದಂತಹ ರಣಧೀರ್ ಹೊಸಮನಿ ಅವರಿದ್ದಾರೆ. ಹಾಗೆ ನಮ್ಮೆಲ್ಲದಕ್ಕೆ ಬೌದ್ಧ ಧರ್ಮದ ಒಂದು ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಂತಹ ಪ್ರಕಾಶ್ ಗೋಡಬೇಲಿ ಸರ್ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ बेंगलोर। आज बेंगलोर में महाबोधि महाविहार बौद्ध गया, जिसके ऊपर 1949 में 1949 में बीटी एक्ट बुद्धिस्ट टेम्पल मैनेजमेंट एक्ट बनाया गया। उस एक्ट के प्रावधान से 4 बुद्धिस्ट, 4 हिंदू और गया जिले के मजिस्ट्रेट को उसका चेयरमैन घोषित किया गया। 76 ईयर के बाद तक आज भी हम महाबोधि महाविहार मुक्ति आंदोलन के लिए लगातार प्रोटेस्ट करते आ रहे हैं। रिसेंटली अभी ये प्रोटेस्ट 12 फरवरी 2025 में बौद्ध गया में स्टार्ट हुआ और बुद्ध पूर्णिमा पर पूरे देश से बौद्ध उपासक ने आह्वान किया कि बौद्ध गया में संपूर्ण भारत से बौद्ध उपासक भगवान बुद्ध में अपनी श्रद्धा विश्वास रखने वाले सभी बुद्ध के अनुयायी बुद्ध पूर्णिमा के दिवस पर बौद्ध गया में इकट्ठा होंगे। सरकार ने जबरदस्ती प्रशासन ने बौद्ध गया पहुंचने वाले उपासकों के साथ दुर्व्यवहार किया, जिसका परिणाम ये आया कि हमारे ऊपर और 5 साथियों के ऊपर गैर कानूनी ढंग से अवैध रूप से फर्जी मुकदमे लिखकर 68 डे की जेल हमें काटनी पड़ी। 1949ರಲ್ಲಿ ಮಾಡಿದಂತಹ ಮಹಾಬೋಧಿ ಆಕ್ಟ್ ಅಂತೇಳಿ ಏನು ಮಾಡಿದ್ರು, ಅದು ಬುದ್ಧಗಯದ ಮಹಾಬೋಧಿ ಬುದ್ಧ ವಿಹಾರಕ್ಕೆ ಸಂಬಂಧಪಟ್ಟಾಗೆ ಒಂದು ನಿಯಮವನ್ನ ಕಾಯ್ದೆಯನ್ನು ಮಾಡಿದ್ರು. ಅಲ್ಲಿ ಬೌದ್ಧರಿಗೆ ಹೆಚ್ಚು ಅವಕಾಶವಿಲ್ಲ ಅನ್ನುವಂಥದ್ದು. ನಮ್ಮ ಮನವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ನಿಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತಾ ಇರೋದು, ನಿಮ್ಮ ಸಹಕಾರವನ್ನು ನಾವು ಕೇಳ್ತಾ ಇದ್ವಿ. 1949ರಲ್ಲಿ ಪ್ರಾರಂಭ ಮಾಡಿದಂಥ ಕಾಯ್ದೆಯನ್ನು ರದ್ದು ಮಾಡಿ ಹೊಸದಾದ ಕಾಯ್ದೆಯನ್ನು ಮಾಡಿ ಬುದ್ಧಗಯವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಿಕೊಡಿ ಅಂತೇಳಿ ನಾವೊಂದು ಮನವಿಯನ್ನು ಮಾಡ್ತೇವೆ. ಇದು ಸಂಬಂಧಪಟ್ಟಾಗೆ ನಾಳೆ ಮೈಸೂರಿನಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ 6ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹುದೊಡ್ಡ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಸುಮಾರು 5,000ಕ್ಕಿಂತ ಹೆಚ್ಚು ಜನರು ಬರುವ ಸಾಧ್ಯತೆ ಇದೆ. ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಹಾಗೆ ಪೂಜ್ಯ ಬಂತೇಜಿಯವರು ಮತ್ತು ಭಿಕ್ಷು ಸಂಘದ ಅಧ್ಯಕ್ಷತೆಯಲ್ಲಿ ಸಾನ್ನಿಧ್ಯದಲ್ಲಿ ಫೆಬ್ರವರಿ 12, 13, 14 3 ದಿನಗಳ ಕಾಲ ಡೆಲ್ಲಿಯ
ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಹೋರಾಟವನ್ನ ಪ್ರಾರಂಭ ಮಾಡ್ತಿದ್ದೇವೆ. ಆ ದಿನಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷೆ ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿ ಮನವಿಯನ್ನು ಕೊಟ್ಟು ಬುದ್ಧಗಯವನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಿ ಅಂತೇಳಿ ಮನವಿ ಮಾಡಿಕೊಳ್ಳುವಂತ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ.